ಕನ್ನಡವನ್ನ ಪ್ರತಿ ಬಾರಿ ಅವಮಾನಿಸಿ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಅದರಲ್ಲೂ ಕೆಲ ರಾಜ್ಯ ಬಿಟ್ಟು ನೆಲೆ ಕಾಣದೆ ಬೆಂಗಳೂರಿಗೆ ಬಂದ ಗತಿಗೆಟ್ಟ ವಲಸಿಗರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿ ಕನ್ನಡಿಗರ ಕೋಪಕ್ಕೆ ಗುರಿಯಾದ ಅನೇಕರಿದ್ದಾರೆ. ಕರ್ನಾಟಕದಲ್ಲಿ ಇದ್ದು ಕನ್ನಡಕ್ಕೆ ಅವಮಾನಿಸೋದು ಎಷ್ಟು ಸರಿ? ಆದರೆ ಮತ್ತೆ ಕನ್ನಡದ ಬಗ್ಗೆ ಅವಮಾನ ಮಾಡುವಂತೆ ಮಾತನಾಡಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದ ಟೋಕಾ ಟೇಕ್ಸ್ ಎಂಬ ಖಾತೆಯೊಂದರಲ್ಲಿ ಪೋಸ್ಟ್ ಒಂದು ವೈರಲ್ ಆಗ್ತಿದೆ. ಈ ಪೋಸ್ಟ್ ಭಾಷೆಯ ವಿಚಾರವಾಗಿ ಕಿಚ್ಚು ಹಚ್ಚುವ ಕೆಲಸ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪೋಸ್ಟ್ ಬೆಂಗಳೂರು ಮತ್ತು ಚೆನ್ನೈನಂತಹ ದಕ್ಷಿಣ ಭಾರತದ ನಗರಗಳ ಬಳಕೆದಾರರಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಪೋಸ್ಟ್ನಲ್ಲಿ ನಾನು ಜಪಾನ್ಗೆ ಹೋದ್ರೆ ಜಪಾನೀಸ್ ಕಲಿತೀನಿ, ಚೀನಾಕ್ಕೆ ಹೋದ್ರೆ ಚೈನೀಸ್ ಕಲಿತೀನಿ, ಅದೇ ಬೆಂಗಳೂರಿಗೆ ಹೋದ್ರೆ ನಾನು ಇಂಗ್ಲಿಷ್ ಮಾತನಾಡ್ತೀನಿ, ಹಾಗೆ ಚೆನ್ನೈಗೆ ಹೋದ್ರು ನಾನು ಇಂಗ್ಲಿಷ್ ಮಾತನಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಡ ಆರ್ಥಿಕತೆ ಮತ್ತು ಕಳಪೆ ಗುಣಮಟ್ಟದ ಜೀವನ ಹೊಂದಿರುವ ಭಾಷೆಗಳನ್ನ ಕಲಿಯೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಪೋಸ್ಟ್ನಲ್ಲಿ ಹಂಚಿಕೊಳ್ಳಲಾಗಿದ್ದು, ಇಲ್ಲಿನ ಜನ ಭಾಷಾ ಚರ್ಚೆಗಳನ್ನ ಬಹಳ ಮಾಡ್ಕೊಂಡಿದ್ದಾರೆ. ವಲಸಿಗರ ವಿರುದ್ಧ ಭಾಷಾ ಕಿರುಕುಳ ಮಾಡಲಾಗ್ತಿದೆ ಅಂತ ಪೋಸ್ಟ್ನಲ್ಲಿ ಹೇಳಲಾಗಿದೆ.